ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಸಂತೋಷದ ಸುದ್ದಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತಿದ್ದೀನಿ. ಈಗಾಗಲೇ 2 ಡೇಸ್ ಹಿಂದೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಕೂಡ ಇದ್ದರು. ಅದರಲ್ಲಿ CSSನ ಭಾಗವಾಗಿ ಫೇಸ್ 3ಯಲ್ಲಿ 5,000 PG ಸೀಟ್ಸ್ ಮತ್ತು 5,000 MBBS ಸೀಟ್ಸ್ನ ಆ್ಯಡ್ ಮಾಡಬೇಕು ಅಂತ ಡಿಸಿಷನ್ ತೊಗೊಂಡ್ಲಾಗಿದೆ. ಇದು ದ ಹಿಂದೂ ಪೇಪರಲ್ಲಿ ಪಬ್ಲಿಷ್ ಆಗಿದ್ದು ಆರ್ಟಿಕಲ್. ನೋಡೋಣ ಬನ್ನಿ ಏನಿದೆ ಅಂತ. ಸೆಂಟರ್ ಕ್ಲಿಯರ್ಸ್ ಸ್ಕೀಮ್ ಟು ಆ್ಯಡ್ ಮೆಡಿಕಲ್ ಸೀಟ್ಸ್ ಅಕ್ರಾಸ್ ಕಂಟ್ರಿ, 5,000 PG ಸೀಟ್ಸ್ ಆ್ಯಂಡ್ 5,023 ಅಂಡರ್ ಗ್ರ್ಯಾಜುಯೇಟ್ ಮೆಡಿಕಲ್ ಸೀಟ್ಸ್ ಟು ಬಿ ಆ್ಯಡೆಡ್. ಎಕ್ಸಿಸ್ಟಿಂಗ್ ಮೆಡಿಕಲ್ ಕಾಲೇಜಸ್, ಸ್ಟ್ಯಾಂಡ್ ಅಲೋನ್ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ಸ್ಟಿಟ್ಯೂಟ್ಸ್ ಅಂದರೆ ಪ್ರೆಸೆಂಟ್ ಇರೋ PG ಕಾಲೇಜಲ್ಲಿ ಸೀಟ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ. ಆ್ಯಂಡ್ ಹಾಸ್ಪಿಟಲ್ಸ್ ರನ್ ಬೈ ದ ಗೌರ್ಮೆಂಟ್ ವಿಲ್ ಬಿ ಅಪ್ಗ್ರೇಡೆಡ್ ಅಂತ ಹೇಳಿದ್ದಾರೆ. ಮುಂದೇನು ಹೇಳಿದ್ದಾರೆ ಅಂದರೆ, ದ ಯೂನಿಯನ್ ಕ್ಯಾಬಿನೆಟ್ chaired by PM Narendra Modi has approved phase 3 of the centrally sponsored scheme CSS for strengthening and upgradation of existing state government or central government medical colleges, standalone postgraduate institutes or government hospitals for increasing 5,000 PG seats and extension of the CSS for upgradation of existing government medical colleges for increasing 5,023 MBBS seats with an enhanced cost ceiling of 1.5 crore per seats. 1.5 crore per ಸೀಟ್ಸ್ ಇನ್ವೆಸ್ಟ್ಮೆಂಟ್ ಮಾಡಿ ಸೀಟ್ಸ್ ಇನ್ಕ್ರೀಸ್ ಮಾಡಬೇಕಂತ ಡಿಸಿಷನ್ ಗೌರ್ಮೆಂಟ್ ಏನು ತೆಗೆದಾರೆ. ಇದು ಪಾರ್ಟ್ 3 ಏನಂದರೆ, ಆ್ಯಕ್ಚುಲಿ ಗೌರ್ಮೆಂಟ್ ಇನಿಷಿಯಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಮತ್ತು ಪಾರ್ಟ್ 3ಯಲ್ಲಿ ಇನ್ಕ್ರೀಸ್ ಮಾಡಬೇಕು, ಸೀಟ್ನ ಹಂತವಾಗಿ ಇನ್ಕ್ರೀಸ್ ಮಾಡಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿದರು. ಫೇಸ್ 1 ಫೇಸ್ 2 ಈಗ ಕಂಪ್ಲೀಟ್ ಆಗಿದೆ ಅಂತ. ಈಗಿದು ಫೇಸ್ 3. ಫೇಸ್ 1 ಫೇಸ್ 2 ಮೂಲಕ ನಮಗೆ ಕರ್ನಾಟಕದಲ್ಲಿ ಈ ವರ್ಷ 2025-26ರಲ್ಲಿ ಏನು 400 ಗೌರ್ಮೆಂಟ್ ಸೀಟ್ಸ್ ಮತ್ತು 600 ಪ್ರೈವೇಟ್ ಸೀಟ್ಸ್ ಏನು ಇನ್ಕ್ರೀಸ್ ಆದವಲ್ಲ, ಇದೇ CSS ಕ್ರೈಟೀರಿಯಾ ಅಂಡರಲ್ಲೇ ಅವು ಕೂಡ ಆ್ಯಡ್ ಆಗಿದ್ದು. ಬಟ್ ಈ ಸತಿ ಒಂದು ಡಿಫ್ರೆನ್ಸ್ ಏನಂದರೆ, ದಿಸ್ ವಿಲ್ ಬಿ ಆ್ಯಡೆಡ್ ಓನ್ಲಿ ಫಾರ್ ದ ಕರೆಂಟ್ ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಅಥವಾ ಒಂದೆರಡು ಎಕ್ಸ್ಟ್ರಾ ಕೂಡ ಆಗ್ಬೋದು. ದ ಸೆಂಟರ್ ಮೇಂಟೈನ್ ದಟ್ ದ ಇನಿಷಿಯೇಟಿವ್ ವಿಲ್ ಸಿಗ್ನಿಫಿಕೆಂಟ್ಲಿ ಆಗ್ಮೆಂಟ್ ದ ಅಂಡರ್ ಗ್ರ್ಯಾಜುಯೇಟ್ ಮೆಡಿಕಲ್ ಕೆಪಾಸಿಟಿ, ಅವೈಲಬಿಲಿಟಿ ಆಫ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬೈ ಕ್ರಿಯೇಟಿಂಗ್ ಅಡಿಷನಲ್ PG ಸೀಟ್ಸ್ ಆ್ಯಂಡ್ ಎನೇಬಲ್ ಇಂಟ್ರೊಡಕ್ಷನ್ ಆಫ್ ನ್ಯೂ ಸ್ಪೆಷಾಲಿಟೀಸ್ ಅಕ್ರಾಸ್ ದ ಗೌರ್ಮೆಂಟ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ, ಈಗಾಗಲೇ ಏನು 5,000 PG ಸೀಟ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ಓನ್ಲಿ MBBS ಸೀಟ್ಸ್ ಇನ್ಕ್ರೀಸ್ ಆದರೆ ಸ್ಪೆಷಲಿಸ್ಟ್ ಕೋರ್ಸ್ಗಳಿಗೆ ಶಾರ್ಟೇಜ್ ಆಗ್ತಾರೆ ಡಾಕ್ಟರ್ಸು. ಇದನ್ನು ಇನ್ಕ್ರೀಸ್ ಮಾಡೋದ್ರಿಂದ MBBS ಇನ್ಕ್ರೀಸ್ ಮಾಡಿ ಅಲಾಂಗ್ ವಿತ್ ದ PG ಸೀಟ್ಸ್ ಇನ್ಕ್ರೀಸ್ ಮಾಡಿದರೆ ಸ್ಪೆಷಲಿಸ್ಟ್ ಕೂಡ ಇನ್ಕ್ರೀಸ್ ಆಗ್ತಾರೆ ಮತ್ತು ಟೋಟಲ್ ಆಗೋ ನಂಬರ್ ಆಫ್ ಡಾಕ್ಟರ್ಸ್ ಕೂಡ ಇನ್ಕ್ರೀಸ್ ಆಗ್ತಾರೆ. ಸೊ ಕಾಂಪಿಟೇಷನ್ ಅಷ್ಟು ಜಾಸ್ತಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ದಿಸ್ ವಿಲ್ ಸ್ಟ್ರೆಂಥನ್ ದ ಓವರ್ ಆಲ್ ಅವೈಲಬಿಲಿಟಿ ಆಫ್ ಡಾಕ್ಟರ್ಸ್ ಇನ್ ದ ಕಂಟ್ರಿ, ಸೆಟ್ ದ ರಿಲೀಸ್ issued by the health ministry. The total financial implications of these two schemes is 15,034 crore for a period from 2025-26 to 2028-29. ಅಂದರೆ 3 ವರ್ಷದಲ್ಲಿ 15,034 crores ಒಂದು ಇದು ಪ್ಲ್ಯಾನ್ ಇದು. ಅದರಲ್ಲಿ ಔಟ್ ಆಫ್ 15,000 crore 10,000 crore will be given by the central government and state government is 5,000 ಕೋಟಿ ಸ್ಟೇಟ್ ಗೌರ್ಮೆಂಟ್ ಆಗುತ್ತೆ, 10,000 ಕೋಟಿ ಸೆಂಟ್ರಲ್ ಆಗುತ್ತೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ದ ಟಾರ್ಗೆಟ್ ಆಫ್ ದೀಸ್ ಸ್ಕೀಮ್ಸ್ ಇಸ್ ಟು ಇನ್ಕ್ರೀಸ್ 5,000 PG ಸೀಟ್ಸ್ ಆ್ಯಂಡ್ 5,023 UG ಸೀಟ್ಸ್ ಇನ್ ದ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಬೈ 2028 ಆ್ಯಂಡ್ 2029. ಅಂದರೆ ಇದು ಪ್ಲ್ಯಾನ್ ಇರೋದು, ಫೇಸ್ 3 ಪ್ಲ್ಯಾನ್ ಇರೋದು 3 ವರ್ಷಕ್ಕೆ. ಡೀಟೇಲ್ಡ್ ಗೈಡ್ಲೈನ್ಸ್ ವಿಲ್ ಬಿ ಇಶ್ಯೂಡ್ ಬೈ ದ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಅಫೇರ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ದ ಸ್ಕೀಮ್ಸ್. ದ ಮಿನಿಸ್ಟ್ರಿ ಹೇಳಿದ್ದಾರೆ. Currently, India has 808 medical colleges, the highest among all countries in the world. ಇಡೀ ನಮ್ಮ ಜಗತ್ತಿನಲ್ಲಿ ಎಷ್ಟು ಇದಾವಲ್ಲ ಎಲ್ಲದಕ್ಕಿಂತ ನಮ್ಮ ದೇಶದಲ್ಲಿ 808 ಮೆಡಿಕಲ್ ಕಾಲೇಜ್ ಹೈಯೆಸ್ಟ್ ಅಂತ ಹೇಳ್ತಿದ್ದಾರೆ. ಟೋಟಲ್ ಇಂಟೇಕ್ ಕೆಪಾಸಿಟಿ ನಮ್ಮ ದೇಶದ್ದಿರೋದು 1,23,700 MBBS ಸೀಟ್ಸು. ಲಾಸ್ಟ್ ಡೆಕೇಡಲ್ಲಿ 69,358 ಹೊಸ ಮೆಡಿಕಲ್ ಕಾಲೇಜ್ MBBS ಸೀಟ್ಸ್ ಇನ್ಕ್ರೀಸ್ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಡಿಸ್ಪೈಟ್ the addition, certain regions in India still needed to enhance capacity to match the demand, access and affordability of health care. ಅಂದರೆ ಇನ್ನೂ ಕೆಲವೊಂದು ರೀಜನ್ಸ್ ಇಂಡಿಯಾದಲ್ಲಿವೆ, ಇಲ್ಲಿ ಇನ್ನೂ ಶಾರ್ಟೇಜ್ ಇದೆ ಡಾಕ್ಟರ್ಸು, ಅಲ್ಲಿ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಫರ್ದರ್ ದೇರ್ ಆರ್ 22 ನ್ಯೂ ಏಮ್ಸ್ ಅಪ್ರೂವ್ಡ್ ಅಂಡರ್ ದ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನಾ. ಅಂದರೆ ಈ CSS ಫೇಸ್ 3ಯಲ್ಲಿ ಅಂತ ಹೇಳಿದ್ನಲ್ಲ, ಅದರ ಅಂಡರಲ್ಲಿ 22 ನ್ಯೂ ಏಮ್ಸ್ ಮೆಡಿಕಲ್ ಕಾಲೇಜ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಕೂಡ ಒಂದು ಒಳ್ಳೆಯ ಸುದ್ದಿ. ಯಾಕಂದರೆ ಪ್ರೀವಿಯಸ್ಲಿ ಬೆಂಗಳೂರಲ್ಲಿ ಏಮ್ಸ್ ಓಪನ್ ಮಾಡಬೇಕಂತ ರಿಕ್ವೆಸ್ಟ್ ಹಾಕಿದ್ರು NMC ಅವರಿಗೆ. ಮತ್ತು ಈಗ ರೀಸೆಂಟ್ ಇದೇ ವರ್ಷ ಜನವರಿಯಲ್ಲಿ ಇನ್ಕ್ರೀಸ್ ಮಾಡಬೇಕು, ಏಮ್ಸ್ ಕೊಡಬೇಕು ಅಂತ ರಾಯಚೂರಲ್ಲಿ ರಿಕ್ವೆಸ್ಟ್ ಹಾಕಿದ್ರು. ದಿನೇಶ್ ಗುಂಡೂರಾವ್ ಸರ್ ಎಲ್ಲ
ಹೆಲ್ತ್ ಮಿನಿಸ್ಟರ್ ಎಲ್ಲ ಇದು ರಿಕ್ವೆಸ್ಟ್ ಹಾಕ್ಸಿದ್ರು. ಬಟ್ ಕಾರಣಾಂತರಗಳಿಂದ NMC ಪರ್ಮಿಷನ್ ಕೊಡಲಿಲ್ಲ. ಅದು ಸ್ವಲ್ಪ ಬೇಜಾರಾಗಿತ್ತು. ಬಟ್ ನನಗನ್ಸೋದೇನೆಂದರೆ 22 ನ್ಯೂ ಏಮ್ಸ್ ಆ್ಯಡ್ ಆಗಿರೋದ್ರಿಂದ ಕರ್ನಾಟಕಕ್ಕೂ ಅಟ್ಲೀಸ್ಟ್ ಒಂದು ಬೆಂಗಳೂರಲ್ಲಿ ಅಥವಾ ಎಲ್ಲಾದರೂ ಬಂದರೆ ತುಂಬ ನಮಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ನೋಡೋಣ ಅದೇನಾಗುತ್ತೆ ಮುಂದೆ. ಅಪಾರ್ಟ್ ಫ್ರಮ್ ಪ್ರೊವೈಡಿಂಗ್ ಟರ್ಷರಿ ಹೆಲ್ತ್ ಕೇರ್ ಸರ್ವಿಸಸ್, ದೇ ಆಲ್ಸೋ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಬಿಲ್ಡಿಂಗ್ ಎ ಪೂಲ್ ಆಫ್ ಹೆಲ್ತ್ ಪ್ರೊಫೆಷನಲ್ಸ್ ವಿತ್ ದ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಆಫ್ ಮೆಡಿಕಲ್ ಕಾಂಪಿಟೆನ್ಸ್ ವಿತ್ ದೇರ್ ಸ್ಟೇಟ್ ಆಫ್ ದ ಆರ್ಟ್ ಟೀಚಿಂಗ್ ಲರ್ನಿಂಗ್ ಫೆಸಿಲಿಟೀಸ್ ಅಂತ ಹೇಳಿದ್ದಾರೆ. So to expand the pool of qualified faculty, NMC Regulation 2025 has been issued by adopting a more inclusive and competence-based approach to faculty eligibility and recruitment. ಅಂದರೆ ಫ್ಯಾಕಲ್ಟಿ ಬಗ್ಗೆ ಕೂಡ ಹೇಳ್ತಿದ್ದಾರೆ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ 3 ಮೆಸೇಜಸ್ ಏನಂದರೆ, ಈ ವರ್ಷ ಇದರಲ್ಲಿ ಪ್ರೈವೇಟಿಂದ ಬಗ್ಗೆ ಜಾಸ್ತಿ ಮಾತಾಡಿಲ್ಲ, ಗೌರ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಪ್ರೆಸೆಂಟ್ ಇರೋ ಮೆಡಿಕಲ್ ಕಾಲೇಜಲ್ಲಿ ಇನ್ಕ್ರೀಸ್ ಮಾಡ್ತೀವಿ ಅಥವಾ ಹೊಸ ಗೌರ್ಮೆಂಟ್ ಕಾಲೇಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಒಂದು ಒಳ್ಳೆ ಸುದ್ದಿ. ಯಾಕಂದರೆ ಪ್ರೈವೇಟಲ್ಲಿ ಮಾಡಿದಾಗ ಸೀಟ್ಸು ಬೇರೆ ರಾಜ್ಯಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ಫೀಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಅದರಿಂದ ಗೌರ್ಮೆಂಟಲ್ಲಿ ಇನ್ಕ್ರೀಸ್ ಮಾಡಿದರೆ ನಮ್ಮ ರಾಜ್ಯಕ್ಕೂ ಜಾಸ್ತಿ ಬಂದಂಗೆ ಆಗುತ್ತೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ ಆಗುತ್ತೆ. ಮತ್ತು ನನಗನ್ಸೋ ಪ್ರಕಾರ ಕನಕಪುರ ಮತ್ತು ರಾಮನಗರ ಆಗಲೇ ಈ ವರ್ಷ ಅವರು ಸಬ್ಮಿಟ್ ಮಾಡಿದರು, ರಿಕ್ವೆಸ್ಟ್ ಮಾಡಿದರು. ಬಟ್ ಅದು ಪರ್ಮಿಷನ್ ಕೊಟ್ಟಿದ್ದಿಲ್ಲ. ಸೊ ನೆಕ್ಸ್ಟ್ ಇಯರ್ ಅಂದರೆ ಕನಕಪುರ ರಾಮನಗರ ಕೂಡ ಆಲ್ಮೋಸ್ಟ್ 100 ಸೀಟ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ನನಗನ್ಸುತ್ತೆ. ಆಮೇಲೆ ಈ ಮಾಕ್ ರೌಂಡಲ್ಲಿ ಇನ್ಕ್ರೀಸ್ ಆಗ್ಬೋದಾ ಅನ್ನೋ ನಿಮ್ಮ ಪ್ರಶ್ನೆಗೆ ನನಗೆ ಡೌಟ್ ಅನಿಸುತ್ತೆ. ಯಾಕಂದರೆ ರೌಂಡ್ 2 ಆಗಲೇ NMCದು ಮುಗಿದಾಯಿತು. ಇಲ್ಲಿ ಕರ್ನಾಟಕದಲ್ಲಿ ಕೂಡ ಮಾಪಪ್ ರೌಂಡ್ಗಳು ಸ್ಟಾರ್ಟ್ ಆಗ್ತಿದ್ದೇವೆ ಈಗ. ಸೊ ನನಗನ್ಸೋದೇನೆಂದರೆ ಈ ಅಕಾಡೆಮಿಕ್ ಇಯರ್ ಮುಗಿತಾ ಬಂತು ಅಂಥ ಟೈಮಲ್ಲಿ ಗೌರ್ಮೆಂಟ್ ಈಗ ಪ್ಲ್ಯಾನ್ ಮಾಡಿದಾರಲ್ಲ, ಸೊ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇಂಪ್ಲಿಮೆಂಟೇಷನಲ್ಲಿ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ನನಗನ್ಸೋದೇನೆಂದರೆ ನೆಕ್ಸ್ಟ್ ಇಯರ್ ಬೈ 2026 ಆ್ಯಂಡ್ 27 ಅವ್ರು ಹೇಳಿದಾಗೆ 2027-28 ಅಕಾಡೆಮಿಕ್ ಇಯರ್ಗಳಲ್ಲಿ ಸೀಟ್ ಇನ್ಕ್ರೀಸ್ ಆಗ್ಬೋದು. ಸೊ ಈ ವರ್ಷ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರು ಹತಾಶರಾಗೋಂಥ ಯಾವುದೇ ಕಾರಣ ಬೇಡ. ಅವ್ರು ಮತ್ತೆ ಡ್ರಾಪ್ ತೊಗೊಂಡು ನೀವು ಕಷ್ಟಪಟ್ಟು ಓದಿ ನೆಕ್ಸ್ಟ್ ಇಯರ್ ಬಂದಾಗ ನಿಮ್ಗೆ 100% ಸೀಟ್ ಇನ್ಕ್ರೀಸ್ ಆಗಿರುತ್ತೆ. ಒಳ್ಳೆ ಕಾಲೇಜಸ್ಗಳಲ್ಲಿ ನಿಮಗೆ ಸೀಟ್ ಸಿಗಲಿ ಅಂತ ಹಾರೈಸ್ತೀನಿ. ಸೊ ಇದು ಇವತ್ತಿನ ಇಂಪಾರ್ಟೆಂಟ್ ನ್ಯೂಸ್ ಆಗಿತ್ತು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.